ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ನಾನು ವ್ಲಾಗ್ ಶುರು ಮಾಡ್ತೀನಿ. ನೋಡಿ, ವ್ಲಾಗ್ ಶುರು ಆಗ್ತಿದ್ದಂಗೆ ಮಳೆ ವ್ಲಾಗ್ ಆಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಇವಾಗ ಎಲ್ಲ ಕಡೆ, ಎಲ್ಲ ಊರಲ್ಲೂ ಕೂಡ ಅಲ್ವಾ. ನಿಮ್ಮ ಏರಿಯಾದಲ್ಲಿ ಇದೇ ಥರ ಮಳೆ ಇದೆಯಾ? ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಮಳೆ ಡೈಲಿ ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನ ಅಥವಾ ಬಿಟ್ಟು ಬಿಟ್ಟು ಮಳೆದೇ ಒಂದು ಹಬ್ಬ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಅಲ್ವಾ. ಬನ್ನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿರಂತೆ. ಮಳೆ ಶಬ್ದ ನ್ಯಾಚುರಲಾಗಿ ಕೇಳಿಸೋದು ತುಂಬ ಚೆನ್ನಾಗಿದೆ. ಹಾಗೆ ಈ ತೋಟದಲ್ಲಿ ನವಿಲುಗಳು ಕೂಡ ಇದೆ. ನಾನು ನಿಮಗೆ ತುಂಬ ವೀಡಿಯೋ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ, ನೋಡಿಲ್ಲ ನೀವು ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗ್ರೀನರಿ ನೋಡೋಕ್ಕೆ. ನಾನು ಹಾಗೆ ನಿಂತ್ಕೊಂಡು ಒಂದು 2-3 ನಿಮಿಷ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಶಬ್ದ ಕೇಳಿಸ್ತೀನಿ, ತುಂಬ ಚೆನ್ನಾಗಿದೆ. ಬಟ್ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ನೋಡ್ಬೋದು. ಇಲ್ಲಿ ಕ್ಯಾಟಿ ಬೇರೆ ಇದೆ ಸೀಟ್ ಕೆಳಗಡೆ, ಕಾಣ್ತಾ ಇದೆಯಾ? ಯಾರಿಗೆ ಬೇಕಂದ್ರೆ ಇಷ್ಟ ಕಮೆಂಟ್ ಮಾಡ್ರಪ್ಪ. ತುಂಬ ಇದು ಬ್ಲಾಗ್ಸ್ ಕೂಡ ಹಾಕಿದ್ದೀನಿ, ಕ್ಯಾಟ್ ವೀಡಿಯೋ ಎಲ್ಲ. ಬನ್ನಿ ಹಾಗೆ ಅಡುಗೆ ಕೂಡ ಮಾಡ್ಕೊಳ್ಳೋಣ, ಊಟಕ್ಕೆ ಬೇಕಲ್ವಾ. ಇಲ್ಲಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸಲ ನೆನೆಸ್ಬಿಟ್ಟು ಒಂದು 2-3 ಸಲ ವಾಶ್ ಮಾಡ್ತಾಯಿದ್ದೀನಿ. ಬರೀ ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದ್ರಿಂದ ಮೊಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಸಬ್ಬಕ್ಕಿ ಸೊಪ್ಪು ಕೂಡ ಒಳ್ಳೆಯದು. ನಾನು ಯೂಶ್ವಲಿ ಪಾಲಕ್ಕು ಮತ್ತು ಇದರಲ್ಲೇ ಮಾಡ್ತೀನಿ, ಸಬ್ಬಕ್ಕಿಲ್ಲೇ. ಇಲ್ಲಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೂಡ ಇಲ್ಲಿ ತೊಗರಿಬೇಳೆ ಹಾಕ್ತಾಯಿಲ್ಲ, ಅವರೇ ಬೇಳೆ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರ್ಗೆ ಹಾಕ್ಕೊಂಡು ಜೀರಿಗೆ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಾಗೆ ಇದರಲ್ಲಿ ಒಂದು ಬೌಲಷ್ಟು ನೀರು, ಹಾಗೆ ಕೂಡ ಕಲ್ಲುಪ್ಪು ಎಲ್ಲ ಕೂಡ ನಾನು ನಿಮಗೆ ಬೇಕಾದರೆ ಈ ಟೈಮಲ್ಲಿ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು. ನಾನು ಎರಡೂ ಕೂಡ ಹಾಕ್ತಾಯಿಲ್ಲ. ಸಾಂಬಾರು ಪುಡಿನೇ ರುಬ್ಕೋತೀನಿ, ಮಿಕ್ಸ್ ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮಿಕ್ಸು. ಇಲ್ಲಿ ಕೂಡ ಸ್ವಲ್ಪ ಕಾಯಿ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಸೊಪ್ಪು ಕೂಡ 2-3 ಕೂಗಿಗೆ ವಿಜಿಲ್ ಬಿಟ್ಟಿದೆ, ನೋಡ್ಬೋದು. ಅವರೇ ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ನೋಡಿ, ಟೊಮೆಟೊ ಎಲ್ಲ ಬೆಂದಿದೆ. ಹಾಗೆ ಕೂಡ ಇದನ್ನ ಸ್ಟ್ರೈನ್ ಮಾಡ್ಕೊತೀನಿ. ಸೊಪ್ಪು ಬೇಯಿಸಿರೋ ನೀರು ಸಪ್ರೇಟು, ಇದು ಸೊಪ್ಪು ಮಾತ್ರ, ಟೊಮೆಟೊ ಸೊಪ್ಪು ಮಾತ್ರ ತೊಗೊತಾ ಇದ್ದೀನಿ, ಬೇಳೆ ಎಲ್ಲ ತೊಗೊತಾಯಿಲ್ಲ. ಇಲ್ಲಿ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ, ಅದಕ್ಕೆ ಈಗ ಸೊಪ್ಪು ಬೆಂದಿರೋದು ಇಲ್ಲಿ ಸಾಂಬಾರು ಪುಡಿ ಹಾಕೋತೀನಿ 1.5 ಸ್ಪೂನಷ್ಟು, ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮಿಕ್ಸ್, ಓಕೆನಾ. ಅದೆಲ್ಲ ಗ್ರೈಂಡ್ ಮಾಡ್ಕೊಂಡು ತರಿಯಾಗೆ ಒಂದು 30 ಸೆಕೆಂಡ್ಸ್ ಮಾಡಿಕೊಂಡೆ ಸಾಕು. ಈಗ ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಬಿರೋದೆಲ್ಲ ತರಿಯಾಗಿ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊತೀನಿ. ಮೊಸೊಪ್ಪು ಸಾರು ಕೂಡ ರೆಡಿಯಾಗಿದೆ. ಸೊಪ್ಪು ಇವಾಗಲೇ ಉಪ್ಪು ಕೂಡ ಹಾಕಿದ್ದೀನಿ ನಾನು. ಅವರೇ ಬೇಳೆ ಹಾಕಿರೋದ್ರಿಂದ ಮೊಸೊಪ್ಪು ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ರೈಸ್ ಕೂಡ ಇಕ್ಕೋತಾ ಇದ್ದೀನಿ ಅನ್ನಕ್ಕೆ. ಇವತ್ತು ಇದು ಕಂಪ್ಲೀಟ್ ವ್ಲಾಗ್ ಅಡುಗೆದು ಅಂತಲೇ ತೋರಿಸ್ತೀನಿ. ಕುಕ್ಕರಲ್ಲಿ ಅನ್ನಕ್ಕೆ ಕೂಡ ಇಟ್ಕೊತೀನಿ, ಮುದ್ದೆ ಕೂಡ ಮಾಡ್ಕೊತೀನಿ ನಾನು, ನೋಡ್ಬೋದು. ಒಂದು 2 ಮುದ್ದೆ ಆಗೋಷ್ಟು ಮುದ್ದೆ ಕೂಡ ಕುದಿ ಹಾಕಿದ್ದೀನಿ. ಈಗ ಮುದ್ದೆ ತಿರ್ಕೊಂಡ್ರೆ ಮುದ್ದೆ ಕೂಡ ರೆಡಿ ಆಗುತ್ತೆ. ಕಂಪ್ಲೀಟ್ ಅನ್ನ, ಮೊಸೊಪ್ಪು ಸಾರು, ಮುದ್ದೆ ರೆಡಿ. ಹೊರಗಡೆ ಮಳೆ ಬರ್ತಾಯಿದೆ, ಅಡುಗೆ ಮಾಡಬೇಕಲ್ವಾ, ಊಟಕ್ಕೆ ರೆಡಿ ಮಾಡಬೇಕು. ಹಾಗೆ ಕೂಡ ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆ ಕೂಡ ನಾನು ಇಲ್ಲಿ ಕಟ್ಕೋತಾ ಇದ್ದೀನಿ ನೀಟಾಗಿ. ಈ ಥರ ತಿರ್ಕೊಂಡು ಕೆಲವರು ಬಾಣಲಿ ಮುದ್ದೆ ಮಾಡ್ಕೋತಾರೆ. ನಾನು ಇದೇ ಥರನೇ ಜಾಸ್ತಿ ಮಾಡೋದು, ಬಾಣಲಿಯಲ್ಲಿ ಮಾಡೋದು ತುಂಬ ರೇರು. 1-2 ಮುದ್ದೆ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಇದಾಗಿತ್ತು ವ್ಲಾಗು, ಅಡುಗೆ ವ್ಲಾಗ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಅನ್ನ, ಸಾರು, ಮುದ್ದೆ. ಯಾರಿಗೆಲ್ಲ ಮೊಸೊಪ್ಪು ಸಾರು ಅಂದರೆ ಇಷ್ಟ ಕಮೆಂಟ್ ಮಾಡಿ. ನೀವು ಒಮ್ಮೆ ಬರೀ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕಿ ಮೊಸೊಪ್ಪು ಸಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ. ತೊಗರಿಬೇಳೆಕ್ಕಿಂತ ಅವರೇ ಬೇಳೆ ಯೂಸ್ ಮಾಡಿದ್ರೆ ಇನ್ನೂ ಒಂಚೂರು ಟೇಸ್ಟ್ ಎಕ್ಸ್ಟ್ರಾನೇ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ಮಳೆಯಲ್ಲಿ ಮೊಸೊಪ್ಪು ಸಾರು ಅಡುಗೆ ಜೊತೆಯಲ್ಲಿ. ಓಕೆ, ಫುಲ್ ವ್ಲಾಗ್ ನೋಡಿ, ಕಮೆಂಟ್ ಮಾಡಿ ಏನಿಸ್ತು ಅಂತ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾವುದೇ ವ್ಲಾಗ್ ಆದರೂ ನೀವು ಫುಲ್ ನೋಡಿದ್ರೇ ಅರ್ಥ ಆಗುತ್ತೆ, ಮಧ್ಯೆ ಕ್ಲಿಪ್ಸ್ ನೋಡಿದ್ರೆ ಅರ್ಥ ಆಗೋಲ್ಲ. ಫುಲ್ ವ್ಲಾಗ್ ನೋಡಿ, ಓಕೆನಾ. ಫ್ರೀ ಇದ್ದಾಗಲೇ ನೋಡಿ, ಕಮೆಂಟ್ ಮಾಡಿ ಏನಿಸ್ತು ಅಂತ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋರಿಗೆ ಧನ್ಯವಾದಗಳು. ಬಾಯ್, ಥ್ಯಾಂಕ್ ಯು. ನೋಡಿ, ಊಟ ಕೂಡ ಮಾಡ್ತಾಯಿದ್ದೀವಿ, ನೋಡ್ಬೋದು.